ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್. ವೀಕ್ಷಕರೇ, ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಫಸ್ಟ್ ಟೆಸ್ಟ್ ಈಗ ಮುಕ್ತಾಯವಾಗಿದೆ. ಟೀಮ್ ಇಂಡಿಯಾ 28 ರನ್ಗಳಿಂದ ಈ ಒಂದು ಪಂದ್ಯವನ್ನು ಸೋತಿದೆ. ಹೀಗಾಗಿ ನಮ್ಮ ಟೀಮ್ ಇಂಡಿಯಾ ಈ ಒಂದು ಪಂದ್ಯವನ್ನು ಸೋತ ಬಳಿಕ ಟೀಮ್ ಇಂಡಿಯಾ ನಾಯಕ ರೋಹಿತ್ ಶರ್ಮಾ ಅವರು ಏನು ಮಾತಾಡಿದ್ದಾರೆ ಅಂತ ನಾನು ಪ್ರತಿಯೊಂದು ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತಾ ಬರ್ತೇನೆ. ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ನೀವು ರೋಹಿತ್ ಶರ್ಮಾ ಅವರ ಅಭಿಮಾನಿಗಳಾಗಿದ್ದಲ್ಲಿ ಈ ಕೂಡಲೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಟೀಮ್ ಇಂಡಿಯಾ 190 ರನ್ಸ್ ಲೀಡ್ ಕೊಟ್ಟರು ಸಹ ಈಗ ಇಂಗ್ಲೆಂಡ್ ತಂಡ ನಮ್ಮ ಟೀಮ್ ಇಂಡಿಯಾವನ್ನು ಸೋಲಿಸಿದೆ. ಹೀಗಾಗಿ ನಮ್ಮ ಟೀಮ್ ಇಂಡಿಯಾ ವರ್ಸ್ಟ್ ಬಾಲಿಂಗ್ ಮತ್ತು ಬ್ಯಾಟಿಂಗ್ ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ಬೋದು. ಹೀಗಾಗಿ ಡೇ 4ನಲ್ಲಿ ಈ ಒಂದು ಪಂದ್ಯ ಮುಗಿಯುತ್ತೆ. ಸೋತ ಬಳಿಕ ಮಾತನಾಡಿದಂತಹ ಟೀಮ್ ಇಂಡಿಯಾ ನಾಯಕ ರೋಹಿತ್ ಶರ್ಮಾ ಅವರು ಈ ರೀತಿಯಾಗಿದ್ದರು. ಅಂದರೆ 230 ಏನಪ್ಪ ಅಂದರೆ ಟೀಮ್ ಇಂಡಿಯಾಗೆ ಒಂಥರ ಏನು ದೊಡ್ಡ ಬಿಗ್ ಸ್ಕೋರ್ ಅಲ್ಲ. ಹೀಗಾಗಿ ನಮ್ಮ ಟೀಮ್ ಇಂಡಿಯಾ ಬ್ಯಾಟಿಂಗ್ ವೈಫಲ್ಯನೇ ಇದಕ್ಕೆ ಕಾರಣ ಅಂತ ಕೂಡ ಹೇಳಿದರು. ಇನ್ನು ಮಾತಾಡಿದಂತಹ ರೋಹಿತ್ ಶರ್ಮಾ ಅವರು ಈಗ ಒಲ್ಲಿ ಪೋಪ್ ಬಗ್ಗೆ ಕೂಡ ಇಲ್ಲಿ ಗುಣಗಾನ ಮಾಡಿದ್ದಾರೆ. ಬ್ರಿಲಿಯಂಟ್ ಆದ ಇನ್ನಿಂಗ್ಸ್ ಕೂಡ ಅವರು ಇಲ್ಲಿ ಕೊಟ್ಟರು. ಹೀಗಾಗಿ ಫೈನೆಸ್ಟ್ ಇನ್ನಿಂಗ್ಸ್, ಇದನ್ನು ಯಾರೂ ಕೂಡ ಭಾರತೀಯ ಅಭಿಮಾನಿಗಳು ಹೊರಕ್ಕೆ ಸಾಧ್ಯ ಇಲ್ಲ. ಅಂದರೆ ಭಾರತೀಯ ಸಾಯಿಲ್ನಲ್ಲಿ ಈ ಒಂದು ಆಟಗಾರ ಬ್ರಿಲಿಯಂಟ್ ಆದ ಸೆಂಚುರಿ ಕೂಡ ಇಲ್ಲಿ ಗಳಿಸಿಕೊಂಡ್ರು. ಹೀಗಾಗಿ ಟೀಮ್ ಇಂಡಿಯಾಗೆ ಕಾಟ ಕೊಟ್ಟು ಈ ಒಂದು ಆಟಗಾರ ಇಂಗ್ಲೆಂಡ್ ತಂಡಕ್ಕೆ ಜಯ ಕೊಟ್ಟರು ಅಂತಲೇ ಹೇಳಿದರು. ಹೀಗಾಗಿ ನಮ್ಮ ಟೀಮ್ ಇಂಡಿಯಾ ಸೋಲಿಗೆ ಇದೇ ಪ್ರಮುಖ ಕಾರಣ. ಒಲ್ಲಿ ಪೋಪ್ ಮತ್ತು ಟಾಮ್ ಹಾಟ್ಲಿ ಅವರಿಗೆ ನಮ್ಮ ಟೀಮ್ ಇಂಡಿಯಾ ಶರಣಾಯ್ತು ಅಂತ ಹೇಳ್ಬೋದು. ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.